ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ನಿನ್ನೆ ಕೌಶಿಕ್ದು ಬರ್ಡೇ ಕೊಲಾಬ್ರೇಷನ್ ಆಯ್ತಲ್ಲ, ಸೊ ಅವಾಗ ಕೌಶಿಕ್ಗೆ ಏನೇನೆಲ್ಲ ಗಿಫ್ಟ್ಗಳು ಬಂದಿದೆ ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಬಂದಿದೆ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಅಮ್ಮ ಅಲ್ಲೊಂದು ಸೀಸರ್ ಇತ್ತಲ್ಲ, ಅದೇ ಸೇಮ್ ಹಂಗೆ. ಒಂದಷ್ಟು ನಾರ್ಮಲ್ ಆಗಿ ಅಮೌಂಟ್ ಕೂಡ ಬಂದಿದೆ. ಅದೆಲ್ಲೋ ಕೀ ಸಿಗ್ತಾ ಇಲ್ಲ. ಮತ್ತು ಒಂದು 3 ರಿಂಗ್ ಬಂದಿದೆ, ಗೋಲ್ಡ್ ರಿಂಗು. ಅದು ಕೂಡ ಇದರಲ್ಲಿ ಇಟ್ಬಿಟ್ಟಿದ್ದೀನಿ, ಅದು ಸಿಗ್ತಿಲ್ಲ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಇದು ಬಂದು ನಮ್ಮ ಈ ಗಿಫ್ಟು ಇಲ್ಲಿ ನಮ್ಮ ಬಿಲ್ಡಿಂಗ್ ಅವರೇ ಕೊಟ್ಟಿರೋದು. ಇದು ನಮ್ಮ ನೈಬರ್ ಕೊಟ್ಟಿರೋದು. ಇದು ಅವ್ರು ಆ್ಯಕ್ಚುಲಿ ಬ್ಯಾಚುಲರ್ಸು. ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅವಣ್ಣ ಅದೇ ಲೋಕೇಶ್ ಅಂತ ಇದ್ದಾರೆ. ಏನಿರ್ಬೋದು, ಬಟ್ಟೆ ಇರ್ಬೋದೇನೋ. ಬಟ್ಟೆ ಚೆನ್ನಾಗಿ ಚಡ್ಡಿ ಎಲ್ಲಿ ಇವಾಗ ಆಗತ್ತೆ. ಒಟ್ಟಿನಲ್ಲಿ ಕರೆಕ್ಟ್ ಆಗೈತೆ ಇವಾಗ. ಚೆನ್ನಾಯ್ತಲ್ಲ. ಅದೇ ಈ ಬಟ್ಟೆಗಳಂತೂ ಸುಮ್ಮನೆ ಇವಾಗ ಹಾಕಿದ್ರೇನೆ, ಆಮೇಲೆ ಹಂಗೆ ಇಟ್ಟರೆ ಎಲ್ಲ ಚಿಕ್ಕದಾಗಿ ಹೋಗುತ್ತೆ. ಇದು ಯಾರೋ ಗೊತ್ತಿಲ್ಲ. ಇದು ಬಟ್ಟೆನೆ. ಇದು ದೊಡ್ಡದಾಗೆ ಐತೆ. ಇನ್ನು 2 ವರ್ಷ ಇಟ್ವಿ, ಆದ್ಮೇಲೆ ಹಾಕ್ಬೋದು ಇದನ್ನ. ಇದು ಯಾರಪ್ಪ ಗೊತ್ತಿಲ್ಲ. ಮೇ ಬಿ ಊರಿರ್ಬೋದು. ಪಕ್ಕದ ಮನೆ ಆಂಟಿ ಇದಾರಲ್ಲ, ಅವರ ಪ್ರಿಯ ಇಲ್ಲ, ಅವರ ಅಕ್ಕ ಇಲ್ಲ, ಹುಡುಗ ಕೊಟ್ಟಿದ್ದು. ಮಂಜುಳಾಗಿರಿ ಫ್ಯಾಮಿಲಿ, ಗೊತ್ತಿಲ್ಲ ಇದು ಯಾರು ಅಂತ. ಪುಟ್ಟಂಗೆ ಗೊತ್ತಿರುತ್ತೆ, ಪುಟ್ಟನ ಕಡೆಯವರು. ಇದು ಬಟ್ಟೆನೆ, ಎಲ್ಲ ಹೊಸ ಬಟ್ಟೆಗಳು. 3 ಜೊತೆ ಆಯ್ತಪ್ಪ ಇವಾಗ. ಇದೂ ಬಟ್ಟೆ ಇರುತ್ತೆ, ಇವೆಲ್ಲ ಬಟ್ಟೆನೇ ಇರ್ತವೆ. ಹಾಂ, ಇದು ಬಟ್ಟೆ. ಇದು ಬಟ್ಟೆ. ಇದು ಪ್ಯಾಂಟ್ ಶರ್ಟ್ ದೊಡ್ಡದಿದೆ. ಇದು ಎಲ್ಲಿ ಇವಾಗ ಸದ್ಯಕ್ಕೆ ಹಾಕಕ್ಕಾಗೋದಿಲ್ಲ. ಒಂದು 3-4 ವರ್ಷ ಆಗ್ಬೇಕಲ್ಲ. ಇದು 1 ವರ್ಷ. ಇವಾಗ ಎಷ್ಟು ವರ್ಷ ಅವನಿಗೆ? ಇವಾಗಲೂ 1 ವರ್ಷ ಅಲ್ಲ. ಅದೇ ಹಬ್ಬಕ್ಕೆ ಇದನ್ನ ತರಗಿಲ್ಲ ಅಷ್ಟೇ, ಬಟ್ಟೆಗಳು ತರಗಿಲ್ಲ. ಇದು ಚಾಕ್ಲೇಟು ಮಕ್ಕಳು ಬಂದಿದ್ರು, ಅವ್ರು ಕೊಟ್ಟಿರೋದು ಇದು ಚಾಕ್ಲೇಟು. ಇದು ನೋಡೋಣ ಇದೇನಿದೆ ಅಂತ. ಇದು ಯಾರು ನೀರು ಕೂಡ ಪ್ಲಾಸ್ಟಿಕ್. ಇದಿಲ್ಲ, ಏನೋ ನೇಮ್ ಇಲ್ಲ, ಯಾರು ಕೊಟ್ಟಿರೋದು ಗೊತ್ತಿಲ್ಲ. ಇದು ವಾಟರ್ ಬಾಟಲ್ ಇರುತ್ತೆ ಎಲ್ಲ ಅಂತಂದ್ರೆ. ಇದು ಇದೇನೆ, ಗ್ಲಾಸೇನೆ. ಬೇಕಿತ್ತು ನೀರಿಗೆ ಹಾಕೊಳ್ಳೋಕ್ಕೆ ಅಲ್ವಾ. ಇದು ಯೂಸ್ ಆಗುತ್ತೆ ಕಣವ, ಚೆನ್ನಾಗಿ ಯೂಸ್ ಆಗುತ್ತೆ. ನಾನು ನೋಡೋಣ ಇನ್ನೊಂದು ತಗೊಳ್ಳೋಣ ಅನ್ಕೊಂಡೆ. ಈಗ ನಮ್ಮ ಮನೇಲಿ ಐತಲ್ಲ ಈ ನೀರು ಕುಡಿಯೋ ಬಾಟಲ್, ಇದು ಯೂಸ್ ಆಗುತ್ತೆ. ಇದನ್ನು ಬೇಕಾಗತ್ತೆ. ಸದ್ಯಕ್ಕೆ ಕುಡಿಯಲ್ಲ, ಒಟ್ಟಿನಲ್ಲಿ ಯೂಸ್ ಆಗುತ್ತೆ. ಹಂಗೆ ಇಡ್ತೇನೆ. ಅದೇ ಎಲ್ಲಾದ್ರೂ ಆಚೆ ಹೋದ್ರೆ ನೀರು ಹಾಕೊಳಕ್ಕೆ ಸರಿಬೇಕು. ಇದೇನಿರ್ಬೋದು ಆಮ? ಹಾಂ, ಚಾಕ್ಲೇಟಾ? ಏನು ನೋಡೋಣ ಏನಿದೆ. ಚಾಕ್ಲೇಟ್ ಎಲ್ಲ ಇದೆ, ಟಾಯ್ಸ್.
ಆಟ ಆಡೋದು. ಇದು ಆಟ ಆಡೋದು ಕಣಮ್ಮ. ಇದು ಬರೆಯೋದು ಅಳಿಸೋದು ಆ ಥರ ಇದು ಬುಕ್ಕು. ಇವಾಗ ಎಲ್ಲಿ ಯೂಸ್ ಆಗುತ್ತೆ ಅವನಿಗೆ? ಹಾಂ, ಹೆಂಗೆ ತೆಗಿಯೋದಿದು? ಬರೆಯೋದು ಹಿಂಗೆ ಡಿಲೀಟ್ ಮಾಡೋದು. ಇದು ವರ್ಕ್ ಐತಿಲ್ವಲ್ಲ. ಗೊತ್ತಿಲ್ಲ ಇದು. ಹಿಂಗೇನಪ್ಪ ಡಿಲೀಟ್ ಆಪ್ಷನ್ ಐತೆ, ಪ್ರೆಸ್ ಆಯ್ತಾ ಇಲ್ಲ ಅದು? ಆನ್ ಆಫ್ ಮಾಡಬೇಕೇನೋ. ನೋಡಿ ಈ ಥರ ಹಾಂ ಆಗುತ್ತೆ. ಹಿಂಗೆ ಬರೆಯೋದು, ಹಿಂಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಡಿಲೀಟ್ ಆಗೋಗ್ಬಿಡುತ್ತೆ. ಚೆನ್ನಾಗೈತೆ. ಇದನ್ನು ಆನ್ ಆಫ್ ಮಾಡ್ಕೋಬೇಕು. ಆನ್ ಮಾಡಿದ್ರೆ ಮಾತ್ರ ಡಿಲೀಟ್ ಆಗೋದು, ಆಫ್ ಮಾಡಿದ್ರೆ ಡಿಲೀಟ್ ಆಗಲ್ಲ. ಮ್ಯೂಟ್ ಮಾಡಿಬಿಡಮ್ಮ. ಚೆನ್ನಾಗೈತೆ ಇದು. ಅದು ಪ್ರೆಸ್ ಮಾಡಿಬಿಡು, ಸೈಡ್ ಬಟನ್ ಪ್ರೆಸ್ ಮಾಡಿಬಿಡು, ಕಟ್ ಮಾಡಿಬಿಡಿಲ್ಲ ಅಂದರೆ ಯಾರಾಗುತ್ತೆ. ಹಾಕು ಚೆನ್ನಾಗೈತಿ ಇದು. ಯೂಸ್ ಆಗುತ್ತೆ ಒಟ್ಟಿನಲ್ಲಿ ಅವನಿಗೆ ದೊಡ್ಡವನಾದ್ಮೇಲೆ. ಹಾಂ, ಇದು ಯಾರು ಕೊಟ್ಟಿರೋದು? ಹಾಂ, ಓ ಮನೋಜನ ಕೊಟ್ಟಿರೋದು. ಇದು ಟಾಯ್ಸೇನೆ ಆಟ ಆಡೋಕ್ಕೆ. ಏನಿರುತ್ತಪ್ಪ ಇದು? ಇದೊಂದ್ಸರಿ ಇದು ಕಣಮ್ಮ. ಇದು ನೋಡ್ರಿ ಎಷ್ಟು ಕ್ಯೂಟ್ ಆಗೈತಿದು. ಹೇಳಿ, ಇದ್ರೊಳಗಡೆ ಲೆಟರ್ಸ್ ಇದೆ. ಆ ಲೆಟರ್ಸ್ಗಿನ್ನ ತಳ್ಳೋದು ಕೌಶಿಕ್ ಆಟ ಆಡೋಕ್ಕೆ. ಇದ್ರೊಳಗೆ ನೋಡಿಲಿ, ಇದು ಆಟ ಆಡ್ಬೋದು ಅವ್ನು ಚೆನ್ನಾಗಿ. ಬ್ರೈನ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಕಲಿಯುವಂಥದ್ದು ಇವೆಲ್ಲ ಗೇಮ್ಸ್ಗಳು. ಇವಾಗಲ್ಲ, ಇನ್ನೊಂದು ಸ್ವಲ್ಪ ದಿವಸ ಬೇಕು. ಹಂಗೆ ಇಟ್ಟಿರ್ತೇನೆ. ಇವಾಗ ಕೊಟ್ರೆ ಅವನು ಕಚ್ಬಿಡ್ತಾನೆ. ಇದು ಭವಾನಿ ಕೊಟ್ಟಿರೋದು ಕಣಮ್ಮ. ಇದು ಅದೇ ಬಂದೆ, ಭವಾನಿ ಗೊತ್ತಲ್ವಾ? ಹಾಂ ಹಾಂ ಹಾಂ, ಅವ್ರು ಕೊಟ್ಟಿರೋದು ಇದು. ಈ ಬರ್ಡೇಗೆ ಆಲ್ಮೋಸ್ಟ್ ಆಲು ಮಕ್ಕಳಿಗೆ ಬರೀ ಆಟ ಆಡೋ ಸಾಮಾನುಗಳು. ಇಲ್ಲ ಇಲ್ಲ, ಗಣಪಪ್ಪು. ಇವಾಗ 8 ತಿಂಗಳು 8. ಕಣಮ್ಮ. ಫ್ರೀ ಸೋಲ್ ಇಲ್ಲ. ಆಟ ಆಡೋ ಸಾಮಾನುಗಳು, ಒಂದು ಜೊತೆ ಬಟ್ಟೆ, ಇದೊಂದು ವಾಟರ್ ಬಾಟಲ್. ಇವಾಗ ಯೂಸ್ ಆಗುತ್ತೆ. ಒಂದು ವಾಟರ್ ಬಾಟಲ್ ನೋಡಿ, ನೀರು ಕುಡಿಯೋಂಥದ್ದು. ಹಿಂಗೆ ಸದ್ಯಕ್ಕೆ ಇವಾಗ ಯೂಸ್ ಆಗಲ್ಲ, ಇನ್ನು ಸ್ವಲ್ಪ ದಿವಸ ಬೇಕು. ಒಂದು ಜೊತೆ ಬಟ್ಟೆ ಹೇಳಿ, ಚೆನ್ನಾಯ್ತಲ್ಲ. ಪ್ಯಾಂಟ್ ಒಂದು. ಇದು ಮನೋಜನ ಕೊಟ್ಟಿರೋದು. ಅದ್ಯಾವುದೋ ಬೇರೆ ಇನ್ನೊಬ್ರು ಕೊಟ್ಟಿರೋದು ಅದು. ಏನು
ಆಂಜನ ಇದು ಕೊಟ್ಟಿರೋದು ನೋಡ್ತೀನಿ ಏನು ಕೊಟ್ಟಿರೋದು. ಇದು ಮಾತಾಡ್ತಾ ಇದಾರೆ ನೋಡು, ಅದು ಇದು ಗೊಂಬೆ ಶೆಲ್ ಹಾಕೋದು, ಶೆಲ್ ಹಾಕ್ಬೇಕು ಮಾತಾಡ್ಬೇಕು. ಇದು ಆಂಜನ ಕೊಟ್ಟಿರೋದು ಬಟ್ಟೆ. ಬಟ್ಟೆ ಬಟ್ಟೆ ಬಟ್ಟೆ. ಇದು ಬಟ್ಟೆ ಏನು ಕೊಟ್ಬಿಟ್ಟವ್ರೆ, ಬಳೆ. ಇವಾಗ ಹಾಕೋದು ಸ್ವಲ್ಪ ಚಿಕ್ಕದಾಗ್ಬೋದೇನೋ, ಹಾಕಿ ನೋಡಬೇಕು. ಹಾಂ ಹಾಂ ಚೂರು ಚಿಕ್ಕದಾಗತ್ತೆ, ಬಟ್ಟೆ ಏನೋ ಆಗುತ್ತೆ ಒಟ್ಟಿನಲ್ಲಿ. ಇದು ಮಾತ್ರ ಚಿಕ್ಕದಾಗತ್ತೆ, ದೊಡ್ಡದಾಗೈತೆ ಹಾಕ್ಬೋದು. 2 ವರ್ಷ ಆದರೂ ಹಾಕ್ಬೋದು, ಏನಿಲ್ಲ. ಇದು ಯಾವುದು ಇದಿಲ್ಲ, ಹೆಸರಿಲ್ಲ. ಇದು ಬಟ್ಟೆನ. ಬರೀ ಬಟ್ಟೆಗಳ ಸುರಿಮಳೆ, ಬರೀ ಬಟ್ಟೆ ಕರಿ. ಇದು ಬಟ್ಟೆನೆ. ಇದಂತೂ 5 ವರ್ಷ ಹಾಕ್ಬೋದು ಇದನ್ನ. ಹಾ, ದೊಡ್ಡವೇ ಅದೇ ದೊಡ್ಡವನಾದ್ಮೇಲೆ ಹಾಕ್ಬೋದು, ಚಿಕ್ಕದಾದ್ರೆ ಹಿಂಸೆ. ಇಷ್ಟೇ. ಇದು ಮಣಿಯನ್ನ ಕೊಟ್ಟಿರೋದು, ಇದು ದೊಡ್ಡದು. ಇದೇನಿದು ನೋಡೋಣ. ನಂಗನ್ಸೋ ಪ್ರಕಾರ ಫೋಟೋ ಫ್ರೇಮ್ ಅನ್ಕೊಂತೀನಿ. ನಿಂಗೇನು ಅನ್ಸುತ್ತೆ? ಫೋಟೋ ಫ್ರೇಮಾ? ಕೌಶಿದ್ ಅನ್ಸುತ್ತೆ ನನಗೇನು. ಇಲ್ಲ ನಮ್ಮ ಫ್ಯಾಮಿಲಿದು ಇರ್ಬೋದು, ನಮ್ಮ ಫ್ಯಾಮಿಲಿದು. ಹಾಂ ಹಾಂ ಹಾಂ. ಹಾಂ ಹಾಂ. ಫೋಟೋ ಫ್ರೇಮ್ ಕೌಶಿದೇನೆ. ಫುಲ್ ಎಲ್ಲ ಮಣಿಯನ್ನ ಹೇಳಿ. ಕೌಶಿ ಹುಡುಗಿ ಬಟ್ಟೆ ಇದು ಫುಲ್ಲು ಇದ್ರಲ್ಲಿ ತೆಗ್ಸಿದ್ವಲ್ಲ. ಕೌಶಿದು ಮಣಿಯನ್ನ. ಇದು ನಮ್ದು ಫುಲ್ಲು ಶಾಪ್ ಪೂಜೆಯಲ್ಲಿ ತೆಗ್ಸಿದ್ವಲ್ಲ ಅದು. ಕೌಶಿದು ಅದೇ ಅದೇ ಹಿಂದೆ ಆಣಿ ಒಳಗ್ಬಿಟ್ಟು ಸಿಕ್ಸ್ಬೇಕು ಇಲ್ಲೇನೆ. ಚೆನ್ನಾಗೈತಲ್ಲ ಬರತಾನ ಅಷ್ಟೆ. ಈ ಚಾಕ್ಲೇಟ್ ಎಲ್ಲ ನಾವೇ ತಿನ್ನೋದು. ಮತ್ತೆ ಫಂಕ್ಷನ್ಗೆ ಬಂದಿರೋರಿಗೆಲ್ಲ ತುಂಬಾನೇ ಥ್ಯಾಂಕ್ಸ್. ಫಂಕ್ಷನ್ ತುಂಬಾನೇ ಚೆನ್ನಾಗಿ ಆಯಿತು.
ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನಮ್ಮ ಮನೆಯವರಂತೂ ಸಿಕ್ಕಾಪಟ್ಟೆ ಖುಷಿ ಆದರು. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಂದರೆ ನಮ್ಮ ಕೌಶಿಕ್ನೇ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡ್ದ ಸ್ಟಾರ್ಟಿಂಗೇನೆ. ಅದು ಸ್ವಲ್ಪ ನನಗೆ ಸ್ವಲ್ಪ ತಲೆ ಬಿಸಿ ಆಯಿತು. ಅದು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ಒಂಥರ ಫುಲ್ ಟೆನ್ಷನ್ ಆಯಿತು. ಅವ್ನು ಬೇರೆ ಕೇಕೆ ಕಟ್ ಮಾಡ್ತಾ ಸಿಕ್ಕಾಪಟ್ಟೆ ಕೋಪ, ಒಂಚೂರಿಂಗಂದ್ರೂ ಕೋಪ ಮಾಡ್ಕೊತಾ ಇದ್ದಾನೆ, ಅವ್ನು ಗುಳೋ ಅಂತ ಹೇಳ್ತಿದ್ದಾನೆ. ಯಪ್ಪ ದೇವ್ರ. ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದ, ಆಮೇಲೆ ಸರಿ ಹೋಯ್ತು. ಒಟ್ಟಿನಲ್ಲಿ ಚೆನ್ನಾಗಾಯ್ತು. ಒಂಥರ ಸಖತ್ ಸಿಂಪಲ್ ಅಂತ ಅನ್ಕೊಂಡ್ವಿ, ಬಟ್ ಆದರೆ ಗ್ರ್ಯಾಂಡಾಗೆ ಆಗೋಯ್ತು. ಒಟ್ಟಿನಲ್ಲಿ ಚೆನ್ನಾಗಾಯ್ತು. ನಿಂಗೇನು ಅನ್ಸ್ತಮ್ಮ ನೆನ್ನೆ ಬರ್ಡೇ? ಇಷ್ಟ ಆಯ್ತಲ್ಲ? ಸಿಂಪಲ್ ಅಂತ ಗ್ರ್ಯಾಂಡಾಗಿ ಆಗೋಯ್ತು. ಅದೇನೆ ಚೆನ್ನಾಗಿತ್ತು. ಅದೇನೆ ಒಟ್ಟಿನಲ್ಲಿ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಹಂಗೆ ಪ್ರೆಸ್ ಮಾಡ್ಬಿಡ. ಹಾಂ, ಮತ್ತು ಇದೊಂದು ಓಪನ್ನೇ ಮಾಡಿರಲಿಲ್ಲ. ಇದು ನಮ್ಮ ಕೆಳಗಡೆ ಆಂಟಿ ಕೊಟ್ಟಿರೋದು, ಇನ್ನೊಂದು ಆಂಟಿ. ಟಾಯ್, ಇದು ಟಾಯ್. ನಮ್ಮ ಓನರ್ ಆಂಟಿನೂ ಏನೋ ಲಾಸ್ಟ್ 5ನೇ ತಾರೀಕೇನೆ ಅವರು ಇದನ್ನ ಕೊಟ್ಟರು, ಏನಪ್ಪ ಸೂಟ್ ಕೊಟ್ಟರು. ಮತ್ತು ನಮ್ಮ ಅತ್ತಿಗೆ ಅವರು, ನಮ್ಮ ಪುಟ್ಟ ಅಲ್ವಾ, ಅವರ ಮೊದಲನೇ ಅಕ್ಕ, ಅವರು ಬಟ್ಟೆ ತಂದು ಕೊಟ್ಟಿದ್ದಾರೆ. ಮತ್ತು ನಮ್ಮ ಆ ಬಟ್ಟೆ ಅಲ್ಲಿ ಮೇಲಿದೆ. ಇನ್ನು ನಮ್ಮ ಪಕ್ಕದ ಮನೆ ಆಂಟಿ ಬ್ಲ್ಯಾಕ್ ಎಷ್ಟು ಚೆನ್ನಾಗಿರೋ ಸೂಟ್ ಹೊಲಿಸ್ಕೊಟ್ರು. ಅವ್ನು ಹಾಕೊಂಡೇ ಇಲ್ಲ, ಗುಳೋ ಅಂತ ಹೇಳ್ತಾ ಇದ್ದ. ಬರ್ಡೇಗೆ ಅದನ್ನೇ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಸಿದ್ದೆ. ಆಮೇಲೆ ಬರೀ ವೈಟ್ ಶರ್ಟು ಮತ್ತು ಬ್ಯಾಕ್ದು ಬ್ಲ್ಯಾಕ್ ಪ್ಯಾಂಟ್ ಹಾಕೊಂಡ ಅಷ್ಟೇ. ಆ ಕೋಟ್ ಹಾಕ್ಕೊಂಡೇ ಇಲ್ಲ, ಬ್ಲೇಸರ್ ಹಂಗೇನೆ ಇಟ್ಟ, ಶೆಕೆಗೆ ಬೇರೆ. ಆಮೇಲೆ ಇನ್ನು ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂದ್ಬಿಟ್ಟು ನಾವು ಕೂಡ ಫೋರ್ಸ್ ಮಾಡಿಲ್ಲ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆಂಟಿ ಅದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಒಂದು ಸೈಜ್ ದೊಡ್ಡದಿದೆ. ಇನ್ನೊಂದು ಸ್ವಲ್ಪ ಒಂದು 2 ವರ್ಷ ಆದಮೇಲೆ ಆ ಒಂದು ಸೂಟ್ನ ಹಾಕ್ಬೋದು. ಆಲ್ಮೋಸ್ಟ್ ಅಲ್ಲಿ ಬಟ್ಟೆಗಳೇ ಜಾಸ್ತಿ ಬಂದಿದೆ, ಒಟ್ಟಿನಲ್ಲೆಲ್ಲ ದೊಡ್ಡದಿನೇ ಬಂದಿದೆ. ಆಮೇಲೆ ಹಾಕ್ಬೋದು, ಏನಿಲ್ಲ.